ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಂದನ ಸಂದೀಪ್. ಐ ಹೋಪ್ ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇ ವ್ಲಾಗ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸಂಡೇ ಅಂದ ತಕ್ಷಣ ಎಲ್ಲರಿಗೂ ಕೂಡ ಒಂದು ರಿಲ್ಯಾಕ್ಸಿಂಗ್ ಡೇ ಅಂತ ಹೇಳ್ಬೋದು. ನನಗೂ ಕೂಡ ಯಾವುದೇ ಒಂದು ಗಡಿಬಿಡಿ ಆ್ಯಂಡ್ ಟೆನ್ಷನ್ ಇಲ್ಲದಿರುವಂತಹ ದಿನ. ಸೊ ಟಿಫನ್ ಬೇಗ ಮಾಡಬೇಕು, ವಶಿನ ಹೊರಡಿಸ್ಬೇಕು ಅನ್ನೋ ಒಂದು ಟೆನ್ಷನ್ ಇರೋದಿಲ್ಲ. ಸೊ ಆರಾಮಾಗಿ ಡೇ ಹೋಗ್ತಾ ಇರತ್ತೆ. ಸ್ವಲ್ಪ ಲೇಟ್ ಆದ್ರೂ ಕೂಡ ತಿಂಡಿ ಊಟ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಸಂಡೇ ಒಂದಿನ. ಸೊ ಹಾಗಾಗಿ ಇವತ್ತು ನನ್ನ ಸಂಡೇ ರೊಟೀನ್ನ ಇವತ್ತು ಆಯಿಲ್ ಮಸಾಜಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲೂ ಇವಾಗ ಅಮ್ಮ ಇದ್ದಾರೆ ಮನೇಲಿ. ಸೊ ಹಾಗಾಗಿ ಆಯಿಲ್ ಮಸಾಜ್ ಅವರಿಂದ ಮಾಡಿಸ್ಕೊಳ್ಳೋದು ತುಂಬಾ ಇಷ್ಟ ಆಗುತ್ತೆ. ಯೂಶ್ವಲಿ ನನಗೆ ಸಂದೀಪ್ ಒಂದೊಂದು ಟೈಮ್ ಮಾಡ್ತಾ ಇರ್ತಾರೆ ಮಸಾಜ್. ಸೊ ನಾವು ಮಾಡ್ಕೊಳೋದಕ್ಕಿಂತ ಅಮ್ಮ ಇಲ್ಲಾಂದರೆ ಬೇರೆಯವ್ರು ಮಾಡಿದ್ರೆ ಎಷ್ಟು ರಿಲೀಫ್ ಅನಿಸುತ್ತೆ ಅಲ್ವಾ. ಸೊ ಹಾಗಾಗಿ ಇವತ್ತು ಅಮ್ಮ ಇದ್ದಾರೆ, ಚಾನ್ಸ್ ಮಿಸ್ ಮಾಡ್ಕೊಳೋದು ಬೇಡ ಅಂತ ಸೊ ಇವತ್ತು ಮಸಾಜ್ ಮಾಡಿಸ್ಕೊಳಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಮಕ್ಕಳಿಗೂ ಕೂಡ ಇವತ್ತು ಮಸಾಜ್ ಡೇ ಅಂತ ಹೇಳ್ಬೋದು. ಸೊ ಅಗಸ್ತನಿಗೆ ಮಸಾಜ್ ಮಾಡಿ ನಾನು ತುಂಬ ದಿನಗಳೇ ಆಗೋಯಿತು. ಸೊ ಹಾಗಾಗಿ ಅವನಿಗೂ ಕೂಡ ಮಾಡ್ತೀನಿ ಫಸ್ಟು ಅಂತ ಅಮ್ಮ ಮಸಾಜ್ ಮಾಡ್ತಾಯಿದ್ರು. ಇಲ್ಲಿ ನಾನು ವಸಿಷ್ಠ ಮತ್ತು ಅಗಸ್ತನಿಗೆ ಚಿಕ್ಕವರಿಂದನೂ ಕೂಡ ಹರಳೆಣ್ಣೆನೂ ಯೂಸ್ ಮಾಡಿದ್ದೀನಿ, ಕೊಬ್ಬರಿ ಎಣ್ಣೆನೂ ಯೂಸ್ ಮಾಡಿದ್ದೀನಿ ಸೀಸನ್ ವೈಸ್. ಹಾಗೆಯೇ ಆಲಿವ್ ಆಯಿಲ್ ಅಂತ ಬಂದರೆ ಫಿಗರ್ ಆಯಿಲ್ನೇ ಯೂಸ್ ಮಾಡಿರೋಂಥ. ಸೊ ಫಿಗರ್ ಆಯಿಲಿ ತುಂಬಾ ಚೆನ್ನಾಗಿರುತ್ತೆ. ಸೊ ಮಕ್ಕಳಿಗಂತೂ ತುಂಬಾ ಸೆಟ್ ಆಗುತ್ತೆ ಅವ್ರ ಸ್ಕಿನ್ ಟೋನಿಗೆ. ಸೊ ಹಾಗಾಗಿ ಬೇರೆ ಆಯಿಲ್ಗಿಂತ ಫಿಗರ್ ಆಯಿಲ್ನ ನಾನು ಯೂಸ್ ಮಾಡ್ತೀನಿ. ಆ್ಯಂಡ್ ಈಗಲೂ ಕೂಡ ನಾನು ನನ್ನ ಫೇಸಿಗೆ ಏನಾದರೂ ಆಯಿಲ್ ಅಪ್ಲೈ ಮಾಡಬೇಕಾದ್ರೆ ಫಿಗರ್ ಆಯಿಲ್ನ ಯೂಸ್ ಮಾಡ್ತೀನಿ. ಸೊ ಆಲಿವ್ ಆಯಿಲಿಂದ ತುಂಬಾ ಒಂದು ಬೆನಿಫಿಟ್ಸ್ ಇದೆ. ಸೊ ಬ್ಲ್ಯಾಕ್ ಸ್ಪಾಟ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗ್ಬೋದು, ಸೊ ರಿಡ್ಯೂಸ್ ಮಾಡ್ಕೊಂಡಾಗೆ ತುಂಬಾ ಒಳ್ಳೆಯದು. ಹಾಗೆಯೇ ಮಾಯ್ಶ್ಚರ್ಸ್ ಈ ವಿಂಟರ್ ಇನ್ನೇನು ಸ್ಟಾರ್ಟ್ ಆಗೋಯಿತು. ಸೊ ಹಾಗಾಗಿ ಮಸಾಜ್ ಎಲ್ಲ ಮಾಡ್ಕೊಳ್ತಾ ಇದ್ರೆ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ ಆ್ಯಂಡ್ ಹೇರಿಗೂ ಕೂಡ. ಅಮ್ಮ ಆಲ್ರೆಡಿ ಅಗಸ್ತನಿಗೆ ಮಸಾಜ್ ಮಾಡಿದರು, ಬಟ್ ಸ್ಟಿಲ್ ಅಗಸ್ತನಿಗೆ ಅವ್ರ ಪಪ್ಪ ಮಾಡಬೇಕು ಅಂತ ಹಠ ಮಾಡ್ದ ಅಂತ ಸೊ ಅವರೊಂದು ಸತಿ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಮಕ್ಕಳಿಗೂ ಕೂಡ ಅವ್ರ ಪಪ್ಪ ಅಂದಿರ ಅಂದರೆ ತುಂಬಾ ಇಷ್ಟ ಅಲ್ವಾ. ಸೊ ಅಮ್ಮಂದಿರು ಏನೇ ಮಾಡಲಿ ಪಪ್ಪನೇ ಮೇನ್ ಅಂತ ಹೇಳ್ಬೋದು. ಸೊ ನಮ್ಮಲ್ಲೂ ಕೂಡ ಅಷ್ಟೇ, ನಮ್ಮ ಮತ್ತು ಸಂದೀಪ್ನ ಕಂಪೇರ್ ಮಾಡಿದ್ರೆ ಇಬ್ಬರು ಮಕ್ಕಳಿಗೂ ಕೂಡ ಸಂದೀಪೇ ಇಷ್ಟ. ಈವನ್ ನಾನು ಮತ್ತು ನಮ್ಮ ಅಕ್ಕನೂ ಕೂಡ ಅಮ್ಮನಕ್ಕಿಂತ ಅಪ್ಪನ ಜಾಸ್ತಿ ಇಷ್ಟಪಡ್ತಾಯಿದ್ವಿ. ಹೆಣ್ಮಕ್ಳು ಅಂದರೆ ಹಾಗೆ ಅಲ್ವಾ. ಸೊ ಅಮ್ಮನಕ್ಕಿಂತ ಅಪ್ಪನ್ನೇ ಜಾಸ್ತಿ ಇಷ್ಟಪಡೋವಂಥದ್ದು ಎಲ್ಲ ಹೆಣ್ಮಕ್ಳು ಕೂಡ. ಆಗ ಹೇಳೋರು ಅಮ್ಮ ಯಾವಾಗಲೂ ಕೂಡ, ಸೊ ನಾನು ಏನೇ ಮಾಡಿದ್ರು ಕೂಡ ನಿಮ್ಮ ಪಪ್ಪನೇ ಇಷ್ಟಪಡ್ತಿರಲ್ವಾ, ಸೊ ಹಾಗೆ ಅಂತ. ಸೊ ಅವಾಗ ನನಗೇನು ಅನಿಸ್ತಾ ಇರಲಿಲ್ಲ. ಬಟ್ ಇವಾಗ ನಾವು ತಾಯಂದಿರಾದಾಗ ಅಮ್ಮಗೆ ಹೇಗೆ ಅನಿಸ್ತಾ ಇತ್ತು ಅಂತ ಆ ಫೀಲ್ ನಮಗೆ ಇವಾಗ ಗೊತ್ತಾಗತ್ತೆ. ಸೊ ಎಲ್ಲದೂ ಕೂಡ ನಾವು ಅನುಭವಿಸ್ದಾಗ್ಲೇ ಕೂಡ ಪ್ರತಿಯೊಂದೂ ಕೂಡ ಗೊತ್ತಾಗುವಂಥದ್ದು. ಸೊ ಆಯಿಲ್ ಮಸಾಜ್ ಎಲ್ಲ ಮಾಡಿಸ್ಕೊಂಡು ಸೊ ಒಳ್ಳೆ ಟೈಮು. ಅಮ್ಮ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿದ್ರು. ಸೊ ತುಂಬ ಅಂದರೆ ತುಂಬ ದಿನ ಆಗಿಬಿಟ್ಟಿತ್ತು ಆಯಿಲ್ ಮಸಾಜ್ ಅಂತ ಮಾಡಿಸಿ. ಇವತ್ತು ಸಂಡೇ ಆಗಿರೋದ್ರಿಂದ ಬೆಳಿಗ್ಗೆ ಬೇಗನೆ ಸಂದೀಪ್ ಮಟನ್ ತಂದುಕೊಟ್ರು. ಸೊ ಇವತ್ತು ಅಮ್ಮನ ಕೈಲಿಂದ ಸಾಂಬಾರು ಮಾಡಿಸೋಣ ಅಂತಿದ್ದೀನಿ. ಸೊ ಮಟನ್ ಸಾಂಬಾರು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಮ್ಮ. ಸೊ ಹಾಗೆ ಅಮ್ಮನಿಗೆ ಮಟನ್ ಸಾಂಬಾರು ಮಾಡೋದ್ಬಿಟ್ಟು ನಾನು ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ನಾಟಿ ಸ್ಟೈಲ್ ದೊನ್ನೆ ಬಿರಿಯಾನಿ ಮಾಡೋಣ ಅಂತ ಇವತ್ತು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಮ್ಮನಿಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಆ್ಯಂಡ್ ನಮ್ಮಲ್ಲೂ ಕೂಡ ಎಲ್ಲರಿಗೂ ಕೂಡ ಬಿರಿಯಾನಿ ಅಂದರೆ ಸಖತ್ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಯೂಶ್ವಲಿ ಮಾಡ್ತಾನೆ ಇರ್ತೀನಿ. ನಾನು ಆಲ್ರೆಡಿ ಚಿಕನ್ ದೊನ್ನೆ ಬಿರಿಯಾನಿನ ಶೇರ್ ಮಾಡಿದ್ದೆ. ಸೊ ಯಾವ ಥರ ಮಾಡೋದು ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಅದನ್ನು ಕೂಡ. ಸೊ ಇವತ್ತು ಮಟನ್ ಇದೆಯಲ್ಲ, ಸೊ ಮಟನ್ನಲ್ಲಿ ದೊನ್ನೆ ಬಿರಿಯಾನಿ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಬಿರಿಯಾನಿಗೆ ಬೇಕಾಗಿರುವಂತಹ ಹಸಿರು ಮೆಣಸಿನ್ಕಾಯಿ ಆ್ಯಂಡ್ ಪಲಾವ್ ಎಲೆ ಆಗಿರ್ಬೋದು ಅದನ್ನು ಕಿತ್ಕೊಳ್ಳೋಣ ಅಂತ ಬಂದೆ. ಸೊ ಇಲ್ಲಿ ಊರಿಂದ ಲಾಸ್ಟ್ ಟೈಮ್ ಬರಬೇಕಾದ್ರೆ ತೊಗೊಬಂದಿದ್ವಿ. ಸೊ ಇದನ್ನು ಕಡ್ಡಿ ಮೆಣಸಿನ್ಕಾಯಿ ಅಂತಾರೆ. ಸೊ ಇದರಿಂದ ಗ್ಯಾಸ್ಟ್ರಿಕ್ಕು ಕೂಡ ಹೋಗುತ್ತೆ. ಸೊ ಇದಕ್ಕೆ ಬೇರೆ ಬೇರೆ ಕಡೆ ಏನೇನು ನೇಮ್ ಹೇಳ್ತಾರೆ ಗೊತ್ತಿಲ್ಲ. ನಮ್ಮ ಕಡೆ ಕಡ್ಡಿ ಮೆಣಸಿನ್ಕಾಯಿ ಇಲ್ಲ ಪುಟ್ ಮೆಣಸಿನ್ಕಾಯಿ ಅಂತ ಹೇಳ್ತಾರೆ. ತುಂಬಾ ಒಳ್ಳೆಯದು ಗ್ಯಾಸ್ಟ್ರಿಕ್ಕಿಗೆ. ಸೊ ಇದನ್ನು ಹಸಿರು ಮೆಣಸಿನ್ಕಾಯಿ ಯೂಶ್ವಲಿ ಗ್ಯಾಸ್ಟ್ರಿಕ್ ಅಂತಾರೆ, ಬಟ್ ಈ ಪುಟ್ ಮೆಣಸಿನ್ಕಾಯಿ ಯೂಸ್ ಮಾಡಿದ್ರೆ ಗ್ಯಾಸ್ಟ್ರಿಕ್ ಎಲ್ಲ ಹೋಗುತ್ತೆ. ಸೊ ಗ್ಯಾಸ್ಟ್ರಿಕ್ಕಿಗೆ ತುಂಬಾ ಒಂದು ಮೆಡಿಸಿನ್ ಅಂತ ಹೇಳ್ಬೋದು. ಹೇಗೋ ಮನೇಲಿ ಇದಿತ್ತಲ್ವ, ಸೊ ಹಾಗಾಗಿ ನಾರ್ಮಲ್ ಹಸಿರು ಮೆಣಸಿನ್ಕಾಯಿನ ನಾನು ತರಿಸಿರ್ಲಿಲ್ಲ. ಸೊ ಇದನ್ನು ಕಿತ್ಕೊಂಡು ಹೋಗೋಣ ಅಂತ ಬಂದೆ. ಸೊ ಈ ಥರ ಎಲ್ಲ ಗಾರ್ಡನಲ್ಲಿ ಮಾಡ್ಕೊಂಡಿದ್ರೆ ಸೊ ಬೇಕಂದಾಗ ಕಿತ್ಕೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಸೊ ಮೊದಲೆಲ್ಲ ತುಂಬಾ ವೆಜಿಟೇಬಲ್ಸ್ ಆ್ಯಂಡ್ ಪ್ರತಿಯೊಂದು ಸೊಪ್ಪು ಕೂಡ ಹಾಕಿದ್ದೆ. ಸೊ ಇವಾಗ ಆಗಲಿಲ್ಲ. ಅಗಸ್ತ್ಯ ವಶಿಷ್ಠ ಇಬ್ಬರೂ ಮೇಂಟೈನ್ ಮಾಡ್ಕೊಂಡು ಗಾರ್ಡನ್ ತುಂಬಾ ಕಷ್ಟ. ಸೊ ಹಾಗಾಗಿ ಕೆಲವೊಂದು ಬೇಸಿಕ್ ಏನು ಬೇಕು ಅದನ್ನ ಅಷ್ಟೇ ಹಾಕ್ಕೊಂಡಿದ್ದೀನಿ.
ಇಲ್ಲಿ ನಾನು ಬಿರಿಯಾನಿ ಮಾಡ್ಕೊಳೋದಕ್ಕೆ ಒಂದು ಕುಕ್ಕರ್ಗೆ ನಾನು ಇಲ್ಲಿ ಆಲ್ ಸ್ಪೈಸಸ್ನ ಕೂಡ ಫ್ರೈ ಮಾಡ್ಕೊಳೋದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಬಿರಿಯಾನಿ ಎಲೆನೂ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇದು ಬಿರಿಯಾನಿ ಎಲೆ ತುಂಬಾ ಒಂದು ಫ್ಲೇವರ್ ಆಗಿರುತ್ತೆ. ಸೊ ಇಲ್ಲಾಂದರೆ ನೀವು ಬೇ ಲೀವ್ಸ್ ಆದರೂ ಹಾಕ್ಕೊಳ್ಬೋದು, ಇದು ಆಪ್ಷನಲ್. ಆ್ಯಂಡ್ ಇಲ್ಲಿ ನಾನು ಲಾರ್ಜ್ ಆನಿಯನ್ನ ಹಾಕಿದ್ದೀನಿ. ಲಾರ್ಜ್ ಆನಿಯನ್ ಇಲ್ಲ ಅಂದರೆ ಮೀಡಿಯಮ್ ಸೈಜ್ 2 ಆನಿಯನ್ನ ನಾನು ಚಾಪ್ ಮಾಡಿ ಹಾಕಬೇಕು. ಸೊ ಬಿರಿಯಾನಿಗೆ ಆನಿಯನ್ ಜಾಸ್ತಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ದೆನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನು ರೆಡಿಮೇಡೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಕೂಡ ಹಾಕ್ಕೊಂಡೆ ಕ್ಲೀನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಮೀಡಿಯಮ್ ಸೈಜ್ 2 ಟೊಮೊಟೊನ ಕೂಡ ಹಾಕ್ಕೊಂಡು ನಾನು ಚೆನ್ನಾಗಿ ಸಾಫ್ಟ್ ಆಗೋ ತನಕ ಟೊಮೊಟೊ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಇದಕ್ಕೆ ಬೇಕಾಗಿರುವಂಥ ಮಸಾಲಾನ ಕೂಡ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸೊ ಕೊತ್ತಂಬರಿ ಮತ್ತು ಹಾಗೆಯೇ ಪುದೀನ ಸ್ವಲ್ಪ ಹಾಕಿದ್ದೀನಿ, ಹಸಿರು ಮೆಣಸಿಕಾಯಿ, ಸ್ವಲ್ಪ ಈರುಳ್ಳಿ, ಹಾಗೆಯೇ ಸ್ವಲ್ಪ ಚಕ್ಕೆ ಮತ್ತು ಲವಂಗನ ಕೂಡ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಸೊ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಹಾಕಿಲ್ಲ, ಬಿಕಾಸ್ ಫಸ್ಟ್ ನಾನು ಯೂಸ್ ಮಾಡಿದ್ನೆಲ್ಲ ರೆಡಿಮೇಡ್. ಸೊ ಹಾಗಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾದ್ರೆ ಹಾಕಿಲ್ಲ. ನೀವು ರೆಡಿಮೇಡ್ ಯೂಸ್ ಮಾಡ್ಕೊಳಲ್ಲ ಅಂತ ಹೇಳಿದ್ರೆ ನೀವು ಗ್ರೈಂಡ್ ಮಾಡ್ಕೊಳ್ಬೇಕಾದ್ರೆ ಹಾಕ್ಕೊಳ್ಬೋದು ಅಷ್ಟೇ. ಈಗ ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ಆ ಮಸಾಲ ನಾವೇನು ಗ್ರೈಂಡ್ ಮಾಡ್ಕೊಂಡಿದ್ವಿ ಅದನ್ನು ಹಾಕ್ಬಿಟ್ಟು ಅರಶಿನ ಪುಡಿ, ಸ್ವಲ್ಪ ಉಪ್ಪು, ಹಾಗೆಯೇ ಇಲ್ಲಿ ಚಿಕನ್ ಮಸಾಲ, ಗರಂ ಮಸಾಲ, ಹಾಗೆಯೇ ಬಿರಿಯಾನಿ ಪೌಡರ್ ಏನಾದರೂ ಇದ್ರೂ ಕೂಡ ಹಾಕ್ಕೊಳ್ಬೋದು. ಸೊ ಇದಷ್ಟನ್ನು ಹಾಕಿದ್ಮೇಲೆ ಕ್ಲೀನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆ ಮಸಾಲದಿಂದ ಆಯಿಲ್ ಸಪ್ರೇಟ್ ಆದಮೇಲೆ ಮಟನ್ ಚಿಕನ್ ಏನು ಬಿರಿಯಾನಿ ಮಾಡ್ತೀರಾ, ಸೊ ಇಲ್ಲಿ ನಾನು ಮಟನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಹಾಕ್ಕೊಂಡ್ರೆ ಆಯಿತು. ಸೊ ಮಟನ್ ಹಾಕಿದ ಮೇಲೆ ನಾನು ಒಂದು 2 ನಿಮಿಷ ಹಾಗೆಯೇ ಬಾಡಿಸ್ಕೊಳ್ತಾ ಇದ್ದೀನಿ. ಸೊ ಸಿಮ್ಮಲ್ಲಿ ಇಡೋದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸಿಮ್ಮಲ್ಲಿ ಇಟ್ಟಿದ್ದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಇವಾಗ ಸಾಫ್ಟ್ ಆಗಿದೆ ಮಟನ್ ಎಲ್ಲದೂ ಕೂಡ. ಸೊ ಇವಾಗ ನಾನು 1:2 ರೇಷಿಯೋದಲ್ಲಿ ರೈಸ್ ಆ್ಯಂಡ್ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಕೆಲವೊಂದು ಸತಿ ಒಂದೊಂದು ರೈಸ್ಗೂ ಕೂಡ ನೀರು ವೇರಿಯೇಷನ್ ಆಗುತ್ತೆ. ಸೊ ಕೆಲವೊಂದು ರೈಸ್ ಜಾಸ್ತಿ ನೀರು ತೊಗೊಳುತ್ತೆ, ಕೆಲವೊಂದಕ್ಕೆ ಸ್ವಲ್ಪ ಕಡಿಮೆ ಹಾಕಬೇಕು. ಸೊ ಹಾಗಾಗಿ ನೀವು ಯಾವ ಥರ ರೈಸ್ನ ಯೂಸ್ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ನೀವು ಹಾಕ್ಕೊಂಡ್ರೆ ಆಯಿತು. ಒಂದು ಕಡೆ ಬಿರಿಯಾನಿ ಕೂಡ ರೆಡಿ ಆಗ್ತದೆ, ಈ ಕಡೆ ಸಾಂಬಾರು ಕೂಡ ಇಟ್ಟಿದ್ದಾರೆ ಅಮ್ಮ. ಇಲ್ಲಿ ಮಟನ್ ಸಾಂಬಾರು ಮಾಡ್ಕೊಳೋದಕ್ಕೆ ಆನಿಯನ್, ಟೊಮೊಟೊ, ಹಾಗೆಯೇ ಸ್ವಲ್ಪ ಬಿರಿಯಾನಿ ಲೀವ್ಸ್ ಹಾಕ್ಬಿಟ್ಟು ಅಮ್ಮ ಮಟನ್ ಹಾಕಿ ಕ್ಲೀನಾಗಿ ಬೇಯೋದಕ್ಕೆ ಬಿಟ್ಟಿದ್ದಾರೆ. ಒಂದು ಆಫ್ ಕುಕ್ ಆದರೆ ಸಾಕಾಗುತ್ತೆ. ಇಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಆಫ್ ಲೆಮನ್ನ ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟಿಗೆ. ಇಲ್ಲಿ ಕಸೂರಿ ಮೆಂತ್ಯನ ಕೂಡ ಹಾಕ್ಕೊಳ್ಬೋದು ನೀವು ಇಷ್ಟ ಇದ್ದರೆ. ಸೊ ಕಸೂರಿ ಮೆಂತ್ಯ ನಾನು ಇಲ್ಲಿ ಹಾಕ್ತಾ ಇಲ್ಲ, ಮರ್ತೆ ಹೋಯಿತು, ನಾನು ಸ್ಕಿಪ್ ಮಾಡ್ಕೊಬಿಟ್ಟೆ. ಸೊ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಕಸೂರಿ ಮೆಂತ್ಯ ಹಾಕಿದ್ರು ಕೂಡ. ಸೊ ಇಷ್ಟನ್ನು ಹಾಕ್ಬಿಟ್ಟು ಲೆಮನ್ ಹಾಕ್ಬಿಟ್ಟು ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು 3 ವಿಷಲ್ನ ಹಾಕಿಸ್ಕೊಳ್ತಾ ಇದ್ದೀನಿ. ನಾನು ತೊಗೊಂಡಿರುವಂಥ ರೈಸಿಗೆ 3 ವಿಷಲ್ ಸಾಕಾಗತ್ತೆ. ಇಲ್ಲಿ ಮಟನ್ ಸಾಂಬಾರು ಮಾಡ್ಕೊಳೋದಕ್ಕೆ ಮಟನ್ ಆಲ್ರೆಡಿ ಕುಕ್ ಆಗ್ತಾ ಇದೆ. ಸೊ ಅಷ್ಟರಲ್ಲಿ ಮಸಾಲಾನ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ನೀವು ನೋಡಿರ್ಬೋದು ನಮ್ಮ ಥರ ಎಲ್ಲ ಜಾಸ್ತಿ ಮಸಾಲ ಹಾಕೋದಿಲ್ಲ ಅಮ್ಮಂದಿರು, ತುಂಬಾ ಸಿಂಪಲಾಗಿ ಮಾಡೋದಕ್ಕೆ ಇಷ್ಟಪಡ್ತಾರೆ. ಸೊ ಹಾಗಾಗಿ ಟೇಸ್ಟಿಯಾಗಿರುತ್ತೆ ಅಮ್ಮ ಮಾಡುವಂಥ ಅಡುಗೆ ಎಲ್ಲ. ಸೊ ಎಲ್ಲ ಅಮ್ಮಂದಿರು ಹಾಗೆ ಅಲ್ವಾ. ಸೊ ಆವಾಗಿನ ಜನ್ರೇಷನಲ್ಲಿ ಜಾಸ್ತಿ ಮಸಾಲಾನ ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಇದಕ್ಕೆ ಅಷ್ಟೇ ಏನು ಹಾಕಿದ್ದಾರೆ ಅಂತ ಕ್ವಿಕ್ಕಾಗಿ ಹೇಳ್ತೀನಿ. ಇಲ್ಲಿ ಫ್ರೈ ಮಾಡ್ಕೊಳೋದಕ್ಕೆ ಒಂದು ಪ್ಯಾನಿಗೆ ಚಕ್ಕೆ, ಲವಂಗ, ಹಾಗೆಯೇ ಈರುಳ್ಳಿ ಹಾಕಿದ್ದಾರೆ. ಜೊತೆಗೆ ಹಸಿರು ಮೆಣಸಿನಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಹಾಗೆಯೇ 1/2 ಕಪ್ ಅಷ್ಟು ತೆಂಗಿನಕಾಯಿನ ಯೂಸ್ ಮಾಡಿದ್ದಾರೆ. ಜೊತೆಗೆ ಶುಂಠಿ ಬೆಳ್ಳುಳ್ಳಿನೂ ಕೂಡ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದಾರೆ. ಇದೆ ಲಾಸ್ಟಿಗೆ ಒಂದು ಸ್ವಲ್ಪ ಧನಿಯಾ ಪೌಡರ್ ಹಾಗೆ ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಬಂದರೆ ಮಟನ್ ಸಾಂಬಾರಿಗೆ ಮಾಡುವಂಥ ಮಸಾಲ ರೆಡಿ ಆಗುತ್ತೆ. ಸೊ ಇದನ್ನು ಜಸ್ಟ್ ಫುಲ್ ಕುಕ್ ಆಗಿರುವಂಥ ಮಟನ್ಗೆ ನಾವು ಈ ಮಸಾಲನ ಸೇರಿಸ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಒಂದು 10 ಮಿನಿಟ್ಸ್ ಕುದಿಸ್ಕೊಂಡ್ರೆ ಚೆನ್ನಾಗಿ ಆಯಿತು. ಲಾಸ್ಟಿಗೆ ಬೇಕಾದರೆ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶ್ ಮಾಡ್ಕೊಳ್ಬೋದು. ಸೊ ಇಷ್ಟನೇ ಮಟನ್ ಸಾಂಬಾರ್, ತುಂಬಾ ಟೇಸ್ಟಿ. ಆ್ಯಂಡ್ ಈ ಮಟನ್ ಗ್ರೇವಿ ಅಕ್ಕಿ ರೊಟ್ಟಿ, ಮುದ್ದೆ, ಹಾಗೆಯೇ ರೈಸು ಕೂಡ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಅಮ್ಮ ನಾನು ಇಬ್ರು ಕೂಡ ಕಿಚನ್ಲಿ ಇರೋದ್ರಿಂದ ಬೇಗನೆ ಅಡುಗೆ ಮುಗೀತು. ಸೊ ಇಲ್ಲಿ ಮಟನ್ ಬಿರಿಯಾನಿ ಕೂಡ ವಿಷಲ್ ಆಯಿತು. ವಿಷಲ್ ತಣ್ಣಗಾದ್ಮೇಲೆ ಇವಾಗ ತೆಗಿತಾ ಇದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ತುಂಬಾ ಉದುದ್ರಾಗಿ ಬಂದಿತ್ತು. ಸೊ ಈ ಮಟನ್ ಬಿರಿಯಾನಿ ನೀವು ಕೂಡ ಟ್ರೈ ಮಾಡಲೇಬೇಕು, ತುಂಬಾ ಚೆನ್ನಾಗಿರುತ್ತೆ. ನಾಟಿ ಸ್ಟೈಲ್ ಈ ಥರ ದೊನ್ನೆ ಬಿರಿಯಾನಿ ನಾನು ಔಟ್ಸೈಡ್ ತಿಂತಾ ಇದ್ದೆ, ಬಟ್ ಇವತ್ತು ಅಮ್ಮನಿಗೋಸ್ಕರ ನಾನು ಮನೇಲೇ ಟ್ರೈ ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು, ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದರು. ಅಗಸ್ತನಿಗೆ ಊಟ ಮಾಡಿಸಿ ಆಲ್ರೆಡಿ ಮಲಗಿಸಿದ್ದೆ ಮೊದಲನೇ. ಸೊ ಹಾಗಾಗಿ ಎಲ್ಲರೂ ಕೂಡ ಟಿವಿ ನೋಡ್ತಾ ಊಟನ ಮಾಡ್ಕೊಳ್ತಾ ಇದ್ವಿ. ಸೊ ಇದಿಷ್ಟು ಸಂಡೇ ವ್ಲಾಗ್. ನಿಮ್ಗೆಲ್ಲರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ, ಹಾಗೆಯೇ ರೆಸಿಪಿ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ರೆಸಿಪಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಮಟನಲ್ಲಾದ್ರೂ ಮಾಡ್ಬೋದು, ಇಲ್ಲ ನೀವು ಚಿಕನ್ನಲ್ಲಾದರೂ ಮಾಡ್ಬೋದು. ಸೇಮ್ ಪ್ರೊಸೀಜರ್ ಚಿಕನ್ಲಾದರೂ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮಗೆ ಪರ್ಟಿಕ್ಯುಲರಾಗಿ ಚಿಕನ್ ರೆಸಿಪಿನೇ ಬೇಕು ಅಂತ ಹೇಳಿದ್ರೆ ನೀವು ಆಲ್ರೆಡಿ ನಾನು ದೊನ್ನೆ ಬಿರಿಯಾನಿನ ಶೇರ್ ಮಾಡಿದ್ದೀನಿ ಬೇರೆ ಒಂದು ವ್ಲಾಗಲ್ಲಿ. ಸೊ ಆ ವ್ಲಾಗಲ್ಲೂ ಕೂಡ ನೀವು ನೋಡ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಆ್ಯಂಡ್ ಟಿಲ್ ಟೇಕ್ ಕೇರ್, ಬಾಯ್. ಹೇಗೇನೆ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.